ಎಲ್ರಿಗೂ ನಮಸ್ಕಾರ. ಇದೇ ನನ್ನ ಫಸ್ಟ್ ವ್ಲಾಗ್. ಹಲ್ಗಿಲ್ ತಿಕ್ ಜಾಕ ಮಾಡಿ ಮಸ್ತ್ ಇರೋ ಥರ ರೆಡಿ ಆದ್ನಿ ರೀ. ರೆಡಿಯಾಗಿ ಸುಮ್ಮನೆ ಅಜ್ಜನ ಮಠಕ್ಕೆ ಬಂದು ಅಜ್ಜನ ಆಶೀರ್ವಾದ ತೊಗೊಂಡಿರಿ. ಆಯಿತು. ಆಮೇಲೆ ಮನೆಗೆ ಬಂದು ನೋಡೋದ್ರಾಗ ನಮ್ಮವ್ವ ಅಲ್ಲೇ ಪೂರಿ ಚಟ್ನಿ ಮಾಡಿಟ್ಟಿಲ್ಲ ರೀ. ಮತ್ತು ಲೇಟ್ ಮಾಡೋದು ಬೇಡ ಅಂತಂದು ಸೀದಾ ಪೂರಿಯದ ಬುಟ್ಟಿನ ಹಿಡ್ಕೊಂಡು ಕುಂತೀರಿ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲು. ಪೂರೆ ಮಾತ್ರ ಭರ್ಜರಿ ಆಗ್ಯಾವ ನೋಡ್ರಿ. ಪೂರೆ ಮಾತ್ರ ಭಾರಿ ಅಂದ್ರೆ ಭಾರಿ ಆಗ್ಯಾವ್ರಿ. ಬರ್ರಿ ನೀವು ಒಂದು ಜರ ತಿನ್ಬರ್ರಿ ಪೂರೆನ. ಮಸ್ತ್ ಆಗ್ಯಾವ ನೋಡ್ರಿ ಪೂರೆ ಮಾತ್ರ. ಆಯಿತು. ಆಮೇಲೆ ನಮ್ಮವ್ರು ಬಂದು ಬುತ್ತಿ ರೆಡಿ ಮಾಡ್ಕೊಂಡ್ರಿ. ರೆಡಿ ಮಾಡ್ಕೊಂಡ್ಮೇಲೆ ಸೀದಾ ನಾವು ನಮ್ಮ ಚಿಕ್ಕಮ್ಮರ ಮನೆಗೆ ಬಂದಿವಿ. ಯಾಕಂದ್ರೆ ಸಂಕ್ರಮಣಕ್ಕೆ ಹೊಂಟಿದ್ದೀವಿ ರೀ. ಇದು ನಮ್ಮ ಮಾಮ ನೋಡ್ರಿ. ನಮ್ಮ ಮಾಮ ಇತ್ತ ಕ್ಯಾಮ್ರಾ ಕಡೆ ನೋಡ್ಲಿಲ್ಲ ರೀ. ಎಲ್ಲರೂ ರೆಡಿ ಆಗ್ಯಾರಿಲ್ಲ ಅಂತ ನೋಡಂಬರ್ರಿ. ಕೊಪ್ಪಳ ಇದ್ದ ನಮ್ಮ ಮಾವ ನಮ್ಮ ಅತ್ತಿ ಆತ ಬಂದಿದ್ದರ್ರಿ. ನೋಡಂಬರ್ರಿ ಒಳಗೆ ಹೋಗಿ ರೆಡಿ ಆಗ್ಯಾರಿಲ್ಲ ಅಂತಂದು. ಇವರು ನಮ್ಮ ಅತ್ತಿಯಾರು ನೋಡ್ರಿ. ಇವರು ನಮ್ಮ ತಂಗಿ ನೋಡ್ರಿ, ಅಲ್ಲೇ ರೆಡಿಯಾಗಿ ನಿಂತಾರ್ರಿ. ಈಗಿನ ನಮ್ಮ ತಂಗಿ ರೀ, ಸಣ್ಣ ತಂಗಿ. ಒಳಗೆ ಹೋಗಿ ನೋಡಂಬರ್ರಿ. ಒಳಗೆ ಹೋಗಿ ನೋಡಿದ್ರೆ ಇನ್ನೂ ಯಾರು ರೆಡಿನ ಆಗಿಲ್ಲರಿ ಭಾಳ ಜನ. ಸೀದಾ ಮನೇಲಿದ್ದ ಹೊರಗೆ ಬಂದೀವಿ ರೀ. ಮನೇಲಿದ್ದ ಹೊರಗೆ ಬಂದು ಇದು ನಮ್ಮ ಅಣ್ಣ ನೋಡ್ರಿ ಈತ ಭಾಳ ಜನ ಇದ್ದೀವಿ ಅಂತಂದು 2 ಗಾಡಿ ಮಾಡೀವ್ರಿ. ಇವರು ನಮ್ಮ ಅಜ್ಜಾರು ನೋಡ್ರಿ. ಚಾಗಿ ಕುಡ್ಕೊಂಬಂದಿವ್ರಿ ಸ್ವಲ್ಪ ಅಡ್ಡಾಡ್ಕೊಂಡು. ಅಷ್ಟು ಅನ್ನೋದ್ರಾಗ ಗಾಡಿ ರೆಡಿ ಆಗಿದ್ವಿ ರೀ. ಸೀದಾ ಇಲ್ಲಿ ಲ್ಯಾಶ್ ಹನಮ್ ಸಾರಕ್ಕೆ ಹೋಗ್ಬೇಕು ನೋಡ್ರಿ. ಈಗ نصيحة لشخصيتك. ಮಜಾ ಆಯಾ. ಹನಮ್ ಸಾಗರಕ್ಕೆ ಬಂದ್ವಿ ರೀ. ಬರೋದ್ರಾಗ ನಮ್ಮ ಚಿಕ್ಕಮ್ಮರ ಅಲ್ಲೇ ರೆಡಿಯಾಗಿ ಕುಂತಿದ್ರು ರೀ. ನಮ್ಮ ಚಿಕ್ಕಮ್ಮ ನಮ್ಮ ತಮ್ಮ ಇವ್ರನ್ನೂ ಕರ್ಕೊಂಡು ಹೋದಿವಿ ರೀ. ಸೀದಾ ಈಗ ಶಿವಾಗ ಮಂದಿರಕ್ಕೆ ಹೋಗ್ತೀವಿ ರೀ. ಈಗ ಗಾಡ್ಯಾಗ ಫುಲ್ DJ ಹಚ್ಕೊಂಡು ಎಂಜಾಯ್ ಮಾಡ್ಕೊಂತ ಹೋದಿವಿ ರೀ. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ಲು, ಎಲ್ಲದಕ್ಕೂ ಅಸ್ತು ಅಂದ್ಲು, ಸುಸ್ತು ಆಗಿ ಕುಸ್ತು ಬಿದ್ದೆ ಅಂತ ಶಿವಾಗ ಮಂದಿರಕ್ಕೆ ಬಂದಿವಿ ರೀ. ಇಲ್ಲ ಸರ್. ಈಗೇನಿಲ್ರಿ, ಈಗ ಸೀದಾ ಜಳಕಕ್ಕೆ ಹೋಗೋದ್ರಿ. ಈಗ ಜಳಕ ಮಾಡ್ಕೊಂಬಂದು ತೋರಿಸ್ತೀನಿ ರೀ ನಿಮ್ಗೆ ಯಾವ ನಮ್ನಿ ಟ್ರಾಫಿಕ್ ಐತಿ ಇಲ್ಲ ಅಂತ. ನಂದು ಮಸ್ತ್ ಜಳಕ ಮಾಡ್ಕೊಂಬಂದಿವಿ ರೀ. ನಮ್ಮ ಅಣ್ಣ ಜಳಕ ಮಾಡೋ ಟೈಮ್ನಾಗ ರೊಕ್ಕ ಅಷ್ಟು ತೆಗೆದ ಇಟ್ಟಿಲ್ರಿ, ಪೂರ ತೊಯ್ದೋಗಿದ್ದು ಒಣಗಿಸಕತ್ತೈತ್ರಿ. ಈಗ ಎಲ್ಲರೂ ಜಳಕ ಮಾಡಿ ಬರೋ ತನಕ ನಮ್ಮ ತಮ್ಮನ್ನ ಹಿಡ್ಕೊಂಡಿದ್ನಿ ರೀ. ನಾನು ನಮ್ಮ ತಮ್ಮನ್ನ ಮಾತಾಡ್ಕೊಂಡಿದ್ನಿ. ಇಲ್ಲಿ ಕ್ಯಾಮ್ರಾ ಹಾಯ್ ಮಾಡಲಿ, ಹಾಯ್ ಹಾಯ್ ಮಾಡಲಿ, ಇಲ್ಲಿ ಹಾಯ್ ಹಾಯ್. ನಮ್ಮ ತಮ್ಮನ್ನ ನಮ್ಮ ಅವ್ವನ ಕೈಯಾಗ ಕೊಟ್ಟು ಬನ್ನಿ ರೀ. ನೋಡಿರಿ, ಇಲ್ಲಿಂದ ಅಲ್ಲಿವರೆಗೆ ಐತ್ರಿ ಟ್ರಾಫಿಕ್. ಫುಲ್ ಅಂದ್ರೆ ಫುಲ್ ಟ್ರಾಫಿಕ್ ಐತಿ ನೋಡ್ರಿ. ನಮ್ಮ ತಮ್ಮರ ಮಾತ್ರ ಫುಲ್ ಹುರುಪ್ನಾಗಿದ್ರು ನೋಡ್ರಿ ವಿಡಿಯೋ ಮಾಡಕ್ಕೆ. ಶಿವಾಗ ಮಂದಿರ್ಲಿದ್ದ ಹೋಗೋ ತನಕ ಅವರ ವಿಡಿಯೋ ಮಾಡ್ತಾರ್ರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೇಗಿರೋ ಕಲ್ಬಡಿನ ಮಕ್ಕಳು ಬರಿಬೇಡಿ. نصيحة لشخصيتك. ಹೆಂಡಿ ಕಡಲಾಗಿ ನಾವು ಈಗ ಜಳಕ ಮಾಡ್ಕೊಂಡು ಶಿವಾಗ ದರ್ಶನಕ್ಕೆ ಹೊಂಟೀವ್ರಿ. تبدل ಬರ್ರಿ ನೋಡ್ರಿ, ಭಯ ಹೆಂಗ್ ಬಿಡ್ತಾರ ನೋಡ್ರಿ.
ಸಂಕ್ರಮಣ 2026. ಲೈಕ್ ಮಾಡೋಣ 2026 ಹೆಪ್ಪಿ ಸಂಕ್ರಮಣ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಇದು ಮಾಕುಟ ನಿಮ್ಗೆಲ್ಲರಿಗೂ ಆರೋಗ್ಯ ಆಯುಷ್ಯ ಎಲ್ಲ ಬರ್ಲಿ. ಸಂಕ್ರಮಣ ಯಾ ನಮ್ನಿ ಜೋರ ಐತೆ ಅನ್ನೋದು ಹೇಳ್ಬಿಡಿ ಅಣ್ಣ. ದೂರ ಐತಿ, ನಾವು ದೂರ ಇದೀವಿ, ನೀವು ದೂರ ಹೇಳ್ರಿ. ನೋಡ್ರಿ ಎಲ್ಲರಿಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡಿ. ನೋಡ್ರಿ ಎಷ್ಟು ಜನಸಂಖ್ಯೆ ಐತಿ. 2026 ಎಲ್ಲರ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡ್ಕೊಂಡು खत्म बाय बाय टाटा गुड बाय. ಫುಲ್ ಮಸ್ತ್ ವಿಡಿಯೋ ಮಾಡಿದ್ರು ನೋಡ್ರಿ ನಮ್ಮ ತಮ್ಮರಲ್ರಿ. ಈಗೇನಿಲ್ರಿ, ಹೊಲದ ಮಗ್ಲಕ್ಕೆ ಸೀದಾ ಗಿಡದ ನಳ್ಳಿ ನೋಡಿ ಊಟಕ್ಕೆ ಹೋಗ್ತೀವ್ರಿ. ಈಗ ಊಟ ಗೀಟ ಮಾಡ್ಕೊಂಡು ಅಲ್ಲಿಂದ ಬನಶಂಕರಿಗೆ ಹೋಗ್ಬೇಕ್ರಿ. ಈಗ ಇಲ್ಲಿ ಗಿಡದ ನೆಳ್ಳು ಭಾರಿ ಐತ್ರಿ. ಕಬ್ಬಿನ ಹೊಲದ ಮಗ್ಲಕ್ಕೆ ಇಲ್ಲೇ ತರಬಿದೀವಿ ರೀ. ತರಬಿ ಎಲ್ಲರ ಬುತ್ತಿ ಬಿಚ್ಚಾಗತ್ತಾರ ರೀ, ಊಟಕ್ಕೆ ಹಾಕಿ ಕೊಡ್ತಾರೆ. ಈಗ ಸೀದಾ ಊಟ ಗೀಟ ಮಾಡ್ಕೊಂಡು ಬನಶಂಕರಿಗೆ ಹೋಗ್ಬೇಕು ನೋಡ್ರಿ. ಈಗ ಬನಶಂಕರಿಗೆ ಹೋಗಕ್ಕೆ ಲೇಟ್ ಆಗುತ್ತೆ ಅಂತಂದು ಪಟ್ ಹಾಕಿ ಕೊಟ್ರಿ. ಫಸ್ಟ್ ಎಲ್ಲರೂ ಗಂಡ್ಮಕ್ಳು ಊಟ ಮಾಡಿದ್ದೀವಿ ರೀ. ಗಂಡ್ಮಕ್ಳೆಲ್ಲ ಊಟ ಮಾಡಿದ್ದೀವಿ ರೀ. ಗಂಡ್ಮಕ್ಳು ಊಟ ಕುಂತಾರ್ರಿ. ಈಗ ಇಷ್ಟು ಥರ ಬುತ್ತಿ ತೊಗೊಂಬಂದಿದ್ರಿ ನೋಡ್ರಿ. ಆಯಿತು, ಆಮೇಲೆ ದಾರ್ಯಾಗ ಫುಲ್ ಟ್ರಾಫಿಕ್ ಆಗಿಬಿಟ್ಟಿತ್ತು ನೋಡ್ರಿ. 1-2 ತಾಸು ಇಲ್ಲೇ ಆತ್ರಿ. ಬನಶಂಕರಿಗೆ ಹೋಗೋದ್ರಾಗ ಭಾಳ ಟೈಮ್ ಆಗ್ಬಿಟ್ಟಿತ್ತು ರೀ. ಬನಶಂಕರ ಅಂತೂ ಫುಲ್ ಗದ್ದಲ ಅಂದ್ರೆ ಗದ್ದಲ ಇತ್ತು ನೋಡ್ರಿ. ಮೊನ್ನಿನ ಜಾತ್ರೆ ಮುಗ್ದಿದ್ದಕ್ಕೆ ಇನ್ನೂ ಜನ ಹಂಗೈತೆ ರೀ. ಫುಲ್ ಟ್ರಾಫಿಕ್ ಅಂತೂ ಇಲ್ಲಿ ಫುಲ್ ಟ್ರಾಫಿಕ್ ಆಗ್ಬಿಟ್ಟಿತ್ತು ನೋಡ್ರಿ. ಬನಶಂಕರಿ ಫುಲ್ ಗದ್ದಲ ಅಂದ್ರೆ ಗದ್ದಲ ಐತ್ರಿ. ನೋಡ್ರಿ ಹೆಂಗೈತಿ ಗದ್ದಲ ಅನ್ನೋದು, ನೀವೇ ನೋಡ್ರಿ. ಎಲ್ಲರೂ ತೇರಿನ ತಲೆ ಕೈ ಮುಗಿದೀವಿ ರೀ. ನಮ್ಮ ಮಾಮ ಕಾಯಿ ಹೊಡ್ಯಾಕತ್ತ ನೋಡ್ರಿ ತೇರಿಗೆ. ಎಲ್ಲರೂ ಇಲ್ಲೇ ಕೈ ಮುಗಿದ್ವಿ ನೋಡ್ರಿ ತೇರಿಗೆ. ಆಯಿತು, ಆಮೇಲೆ ಲಾಸ್ಟಿಗೆ ಎಲ್ಲರೂ ಒಂದು ಫೋಟೋ ತಕ್ಕೊಂಡ್ವಿ ರೀ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು